Good morning, dear students. In previous class, we have studied about the atoms. Atoms ಬಗ್ಗೆ ನಾವು ಸ್ಟಡಿ ಮಾಡಿದ್ವಿ based on the experiments of Rutherford and Bohr atom model. Bohr atom model ಮತ್ತು Rutherford ಮಾಡೆಲ್ನ ತೊಗೊಂಡ್ಬಿಟ್ಟು ನಾವು ಏನು ಮಾಡಿದ್ವಿ, ಕೆಲವೊಂದು ಆಟಮ್ನ ಕಾನ್ಸೆಪ್ಟ್ಸ್ನ ನಾವು ಸ್ಟಡಿ ಮಾಡಿದ್ವಿ. ನೆಕ್ಸ್ಟ್ ವಿ ವಿಲ್ ಮೂವ್ ಟು ದ ಕಾನ್ಸೆಪ್ಟ್ ನ್ಯೂಕ್ಲಿಯೈ. ಸೊ ಈ ನ್ಯೂಕ್ಲಿಯೈ ಮೀನ್ಸ್ ನಮಗೆ ನ್ಯೂಕ್ಲಿಯಸ್ ಅಂತ ಹೇಳಿದ ತಕ್ಷಣ ನಮ್ಗೆ ಏನು ಬರಬೇಕು ತಲೆಯಲ್ಲಿ, ನ್ಯೂಕ್ಲಿಯಸ್ ಕನ್ಸಿಸ್ಟ್ ಆಫ್ ದ ಪ್ರೋಟಾನ್ಸ್ ಇನ್ ದ ನ್ಯೂಟ್ರಾನ್ಸ್ ಇನ್ ವಿಚ್ ಎಲೆಕ್ಟ್ರಾನ್ ಆರ್ ರಿವಾಲ್ವಿಂಗ್ ಅರೌಂಡ್ ದ ನ್ಯೂಕ್ಲಿಯಸ್. ಸೊ ಇದಿಷ್ಟು ಇವು ಬೇಸಿಕ್ ಕಾನ್ಸೆಪ್ಟ್ಸ್ನ ಮೊದಲಿಂದನೂ ಓದ್ತಾ ಬಂದಿರ್ತೀರಲ್ವಾ. ಅದೇ ನ್ಯೂಕ್ಲಿಯೈ ಅಂತ ಹೇಳಿದ್ರೆ ಏನು, ನ್ಯೂಕ್ಲಿಯೈನ ಪ್ರಾಪರ್ಟೀಸ್ನ ಓದ್ತೀವಿ, ನ್ಯೂಕ್ಲಿಯೈನ ಕ್ಯಾರೆಕ್ಟರಿಸ್ಟಿಕ್ಸ್ ಏನು ಅಂತ ಹೇಳ್ಬಿಟ್ಟು ಈ ಚಾಪ್ಟರ್ಲಿ ನೋಡ್ತಾ ಹೋಗೋಣ. ದಟ್ ಈಸ್ ಚಾಪ್ಟರ್ 13 ನ್ಯೂಕ್ಲಿಯೈ. In 1911, Rutherford, from by his famous experiments on alpha ray scattering, established that an atom consists of a centrally positively charged nucleus in which most of the atomic mass is contained. ಅಲ್ವಾ, ಲಾಸ್ಟ್ ಕ್ಲಾಸಲ್ಲಿ ನಾವು ಆಟಮ್ಸ್ನ ಚಾಪ್ಟರ್ನ ಓದಬೇಕಾದ್ರೆ ನಾವು ಹೇಳ್ಕೊಂಡಿದ್ವಿ, ಮೋಸ್ಟ್ ಆಫ್ ದ ಆಟಮಲ್ಲಿರುವಂಥ ಒಂದು ಸ್ಪೇಸ್ ಅದು ಒಂದು ರೀಜನಲ್ಲಿ ಕಾನ್ಸಂಟ್ರೇಟ್ ಆಗಿರುತ್ತೆ ಮಾಸು ಅಂತ ಹೇಳ್ಬಿಟ್ಟು ನಾವು ಪ್ರಾಪರ್ಟೀಸಲ್ಲಿ ಕೂಡ ಹೇಳ್ಕೊಂಡಿದ್ವಿ. ನಾವು ಅದನ್ನೇ ಓದಿದ್ವಿ. ನಾವು ಇಲ್ಲೂ ಕೂಡ ರುದರ್ಫೋರ್ಡ್ ಮಾಡಲು ಕೂಡ ಅದನ್ನು ಯೂಸ್ ಮಾಡಿಕೊಂಡು ಆಲ್ಫಾ ಸ್ಕ್ಯಾಟ್ರಿಂಗ್ ಹೇಳ್ಬೇಕಾದ್ರೂ ಕೂಡ ಅದನ್ನೇ ಹೇಳಿಬಿಟ್ಟು ಮುಂದೆ ಬಂದಿದ್ವಿ ನಾವು. ದ ಸ್ಟಡಿ ಆಫ್ ದ ನ್ಯೂಕ್ಲಿಯಸ್ ಆ್ಯಂಡ್ ಇಟ್ಸ್ ಅಸೋಸಿಯೇಟೆಡ್ ಪ್ರಾಪರ್ಟೀಸ್, ದ ಸಬ್ಜೆಕ್ಟ್ ಮ್ಯಾಟರ್ ಆಫ್ ನ್ಯೂಕ್ಲಿಯರ್ ಫಿಸಿಕ್ಸ್. So here the study of the associated property is the subject of matter. ಈ ನ್ಯೂಕ್ಲಿಯಸ್ನ ಸ್ಟಡಿ ಮಾಡಬೇಕಾದ್ರೆ ಅದನ್ನು ನ್ಯೂಕ್ಲಿಯರ್ ಫಿಸಿಕ್ಸ್ ಅಂತ ಹೇಳ್ತೀವಿ ನಾವು. ನ್ಯೂಕ್ಲಿಯಸ್ ಬಗ್ಗೆ ನಾವು ಏನಾದ್ರು ಒಂದು ಕಾನ್ಸೆಪ್ಟ್ ನಾವು ಹೇಳ್ತೀವಿ ಅಂತ ಹೇಳಿದಾಗ ಆ ಕಾನ್ಸೆಪ್ಟ್ನ ನಾವೇನು ಹೇಳ್ತೀವಿ, ನ್ಯೂಕ್ಲಿಯರ್ ಫಿಸಿಕ್ಸ್ ಅಂತ ಹೇಳ್ತೀವಿ. ನಾವು ಚಾಪ್ಟರ್ ಮಾಡಬೇಕಾದ್ರೆ ಪ್ರೀವಿಯಸ್ ಕ್ಲಾಸಲ್ಲಿ ಮಾಡರ್ನ್ ಫಿಸಿಕ್ಸಿಗೆ ನಾವು ಹೇಗೆ ಬಂದಿದ್ವಿ, ಆಮೇಲೆ ಅಟಾಮಿಕ್ ಫಿಸಿಕ್ಸ್ ಅಂತ ಹೇಗೆ ಬಂದಿದ್ವಿ ಅಂತ ಹೇಳಿದ್ದೇವೆ ನಾವು. ಮಾಡರ್ನ್ ಫಿಸಿಕ್ಸ್ ಯಾವಾಗ ಬಂತು, ನೆಕ್ಸ್ಟ್ ಅಟಾಮಿಕ್ ಫಿಸಿಕ್ಸ್ ಯಾವಾಗ ಬಂತು ಅಂತ ಹೇಳ್ಬಿಟ್ಟು ನೋಡಿದ್ವಿ. ನೆಕ್ಸ್ಟ್ ಈ ಚಾಪ್ಟರ್ನ ನಾವು ಏನು ನೋಡ್ತೀವಿ, ನಾವು ನ್ಯೂಕ್ಲಿಯಸ್ ಬಗ್ಗೆ ಹೇಳೋದ್ರಿಂದ ಇದನ್ನು ನಾವೇನಿದ್ವಿ ನ್ಯೂಕ್ಲಿಯರ್ ಫಿಸಿಕ್ಸ್ ಅಂತ ಹೇಳ್ತೀವಿ ನಾವು. Okay, so such studies demonstrated the existence of an entirely different type of force, the nuclear force. ಸೊ ಇದರಲ್ಲಿ ನ್ಯೂಕ್ಲಿಯರ್ ಫೋರ್ಸ್ ಅಂತ ಹೇಳ್ಬಿಟ್ಟು ನಾವೊಂದು 4 ಡಿಫ್ರೆಂಟ್ ಟೈಪ್ ಆಫ್ ಫೋರ್ಸ್ನ ನೋಡ್ತೀವಿ. ಸೊ ದಟ್ಸ್ ವೈ ದಿಸ್ ಇಸ್ ಕಾಲ್ಡ್ ಆಸ್ ನ್ಯೂಕ್ಲಿಯರ್ ಫಿಸಿಕ್ಸ್ ಅಂತ ಹೇಳ್ತಾ ಹೋಗ್ತೀವಿ, ನ್ಯೂಕ್ಲಿಯರ್ ಫಿಸಿಕ್ಸ್ ಅಂತ. ಸೊ ಇನ್ ದಟ್ ಅಟಾಮಿಕ್ ನ್ಯೂಕ್ಲಿಯಸ್. ಹಾಗಾದರೆ ನ್ಯೂಕ್ಲಿಯಸ್ ಅಂತ ಹೇಳಿದರೆ ಏನು, ನ್ಯೂಕ್ಲಿಯಸ್ನ ಪ್ರಾಪರ್ಟೀಸ್ ಏನು ನೋಡ್ತಾ ಹೋಗೋಣ. ಸೊ ಫಸ್ಟ್, ನ್ಯೂಕ್ಲಿಯಸ್ ಈಸ್ ಎ ಸೆಂಟ್ರಲ್ ಕೋರ್ ಆಫ್ ಅನ್ ಆಟಮ್ ಇನ್ ವಿಚ್ ಆಲ್ಮೋಸ್ಟ್ 99.9% ಆಫ್ ದ ಮಾಸ್ ಆಫ್ ದ ಆಟಮ್ ಇಸ್ ಕಾನ್ಸಂಟ್ರೇಟೆಡ್. ಸೊ ನಾವು ಫಸ್ಟ್ ಆಟಮ್ನ ಹೇಳಬೇಕಾದ್ರೆ ನೋಡಿದ್ವಿ ನಾವು. ಸೊ ಯಾವುದೋ ಒಂದು ಸೆಂಟ್ರಲ್ ರೀಜನಲ್ಲಿ ಒಂದು ಮಾಸ್ ಏನಾಗಿರುತ್ತೆ, ಕಾನ್ಸಂಟ್ರೇಟ್ ಆಗಿರುತ್ತೆ ಅಂತ ಹೇಳಿದ್ವಿ ಅಲ್ವಾ ಆಟಮ್. ಇನ್ ಆಲ್ಮೋಸ್ಟ್ ಎಲ್ಲ ಸ್ಪೇಸು ಕೂಡ ಏನಾಗಿರುತ್ತೆ, ಆಟಮ್ ಅಲ್ಲಿರುವಂಥದ್ದು ಎಂಟಿ ಆಗಿರುತ್ತೆ ಅಂತ ನಾವು ನೋಡಿದ್ವಿ. ನೆಕ್ಸ್ಟ್, ಇಟ್ ಕನ್ಸಿಸ್ಟ್ ಆಫ್ ಪ್ರೋಟಾನ್ಸ್ ಅಂಡ್ ನ್ಯೂಟ್ರಾನ್ಸ್. ನ್ಯೂಕ್ಲಿಯಸ್ ಅಲ್ಲಿ ಏನಿರುತ್ತೆ, ಪ್ರೋಟಾನ್ಸ್ ಮತ್ತೆ ನ್ಯೂಟ್ರಾನ್ಸ್ ಇರುತ್ತೆ, ವೆರಾಸ್ ಎಲೆಕ್ಟ್ರಾನ್ಸ್ ಆರ್ ರಿವಾಲ್ವಿಂಗ್ ಅರೌಂಡ್ ದ ನ್ಯೂಕ್ಲಿಯಸ್. ಸೊ ದಟ್ ಇಸ್ ಅ ಬೇಸಿಕ್ ಕಾನ್ಸೆಪ್ಟ್ ವಿಚ್ ವಿ ಹ್ಯಾವ್ ಸ್ಟಡಿಡ್. Protons are positively charged while neutrons are electrically neutral ಅಂತ ಹೇಳ್ತೀವಿ. ಪ್ರೋಟಾನ್ಸು ಪಾಸಿಟಿವ್ಲಿ ಚಾರ್ಜ್ ಆಗಿರುತ್ತೆ, ಬಟ್ ಎಲೆಕ್ಟ್ರಾನ್ಸು ಏನಾಗಿರುತ್ತೆ, ಸೊ ಅದಕ್ಕೆ ನ್ಯೂಟ್ರಲಿ ಚಾರ್ಜ್ ಯಾವುದೇ ರೀತಿಯಾದಂಥ ಒಂದು ಚಾರ್ಜ್ ಇರೋದಿಲ್ಲ. ನ್ಯೂಟ್ರಲಿ ಚಾರ್ಜ್, ಕಡೆ ಪಾಸಿಟಿವ್ ಅಂತಲೂ ಹೇಳಂಗಿಲ್ಲ, ಈ ಕಡೆ ನೆಗೆಟಿವ್ ಅಂತಲೂ ಹೇಳಿ ನ್ಯೂಟ್ರಲ್ ಚಾರ್ಜ್. ಸೊ ದಟ್ ಈಸ್ ಎಲೆಕ್ಟ್ರಿಕಲಿ ನ್ಯೂಟ್ರಲ್. ನೆಕ್ಸ್ಟ್, ಪ್ರೋಟಾನ್ಸ್ ಆ್ಯಂಡ್ ನ್ಯೂಟ್ರಾನ್ಸ್ ಆರ್ ಕಲೆಕ್ಟಿವ್ಲಿ ಕಾಲ್ಡ್ ನ್ಯೂಕ್ಲಿಯಸ್. ಆ ನ್ಯೂಕ್ಲಿಯಾನ್ಸ್ ಅಲ್ಲಿ ಏನಿರುತ್ತೆ, ಪ್ರೋಟಾನ್ಸ್ ಮತ್ತು ನ್ಯೂಟ್ರಾನ್ಸ್, ಸೊ ದೋಸ್ ಆರ್ ಕಲೆಕ್ಟಿವ್ಲಿ ಕಾಲ್ಡ್ ಆಸ್ ನ್ಯೂಕ್ಲಿಯಾನ್ಸ್ ಅಂತ ಹೇಳ್ತೀವಿ ನಾವು ಅದನ್ನು. The number of protons in the nucleus is called the atomic number Z of the atom. The number of protons. ಪ್ರೋಟಾನ್ಸ್ ಎಷ್ಟಿರುತ್ತೆ, ಇವಾಗ ಒಂದು 10 ಪ್ರೋಟಾನ್ ಇದೆ ಅಂತ ಹೇಳಿದಾಗ 10 ಪ್ರೋಟಾನ್, ದ ನಂಬರ್ ಆಫ್ ಪ್ರೋಟಾನ್ಸ್ ಇನ್ ದ ನ್ಯೂಕ್ಲಿಯಸ್ ಈಸ್ ಕಾಲ್ಡ್ ದ ಅಟಾಮಿಕ್ ನಂಬರ್. ಅದನ್ನು ಏನಂತ ಬರೀತೀವಿ ನಾವು, ನಂಬರ್ ಆಫ್ ಪ್ರೋಟಾನ್ಸ್ ಎಷ್ಟಿದೆ ಅಂತ ಹೇಳಿದ್ರೆ ಝೆಡ್ ಅಂತ ಬರೀತೀವಿ. ಒಂದು ನ್ಯೂಕ್ಲಿಯಸ್ ಅಲ್ಲಿ ನಂಬರ್ ಆಫ್ ಪ್ರೋಟಾನ್ಸ್ ಎಷ್ಟಿದೆ, ಝೆಡ್ ಇದೆ ಅಂತ ಬರೀತೀವಿ ನಾವು. ಸೊ ದಟ್ ಈಸ್ the number of protons in the nucleus is called the atomic number ಅಂತ ಹೇಳಿ, ಅದನ್ನ ಏನು ಹೇಳ್ತೀವಿ ನಾವು, atomic number ಅಂತ ಹೇಳ್ತೀವಿ. The total number of protons and neutrons present in the nucleus is called the mass number A of the atom ಅಂತ ಹೇಳ್ತೀವಿ. ಹಾಗಾದರೆ ಇದನ್ನ ಝೆಡ್ನ ಏನಂತ ಬರೀತೀವಿ ನಾವು, ಅಟಾಮಿಕ್ ನಂಬರ್ ಅಂತ ಬರೀತೀವಿ. ಎನ ಏನಂತ ಬರೀತೀವಿ ನಾವು, ಮಾಸ್ ನಂಬರ್ ಅಂತ ಬರೀತೀವಿ. ಮಾಸ್ ನಂಬರ್ ಅಂತ ಹೇಳಿದ್ರೆ ಇಟ್ ಈಸ್ ಎ ಸಮ್ ಆಫ್ ದ ಪ್ರೋಟಾನ್ಸ್ ಆ್ಯಂಡ್ ದ ನ್ಯೂಟ್ರಾನ್ಸ್. ಪ್ರೋಟಾನ್ಸ್ ಮತ್ತು ನ್ಯೂಟ್ರಾನ್ಸು ಸೇರಿಕೊಂಡು ನಾವು ಹೇಳೋ ಅಂಥದ್ದನ್ನ ನಾವೇನು ಹೇಳ್ತೀವಿ ನಾವು, ಮಾಸ್ ನಂಬರ್ ಅಂತ ಹೇಳ್ತೀವಿ. ಬರೀ ಪ್ರೋಟಾನ್ಸ್ನ ವ್ಯಾಲ್ಯೂ ಹೇಳಬೇಕಾದ್ರೆ ಅದನ್ನು ಏನಂತ ಹೇಳ್ತೀವಿ ನಾವು, ಝೆಡ್ ಅಟಾಮಿಕ್ ನಂಬರ್ ಅಂತ ಹೇಳ್ತೀವಿ ನಾವು. ಓಕೆ, ನೆಕ್ಸ್ಟ್, A minus Z gives the number of neutrons in the nucleus. So A
ಮಾಸ್ ನಂಬರು ಮೈನಸ್ ಝೆಡ್ ನಂಬರ್ ಆಫ್ ಪ್ರೋಟಾನ್ಸ್ ಗಿವ್ಸ್ ದ ನ್ಯೂಟ್ರಾನ್ಸ್. ನ್ಯೂಟ್ರಾನ್ಸ್ ಎಷ್ಟಿದೆ ಅದನ್ನು ನಮಗೆ ಎ ಮೈನಸ್ ಝೆಡ್ ಮಾಡಿದ್ರೆ ನಮಗೆ ಆ ಒಂದು ಅಟಾಮಿಕ್ ನಂಬರಲ್ಲಿ ಸಿಕ್ಬಿಡುತ್ತೆ. ನಮಗೆ ಆಟಮಲ್ಲಿರುವಂಥ ನ್ಯೂಟ್ರಾನ್ಸ್ ಸಿಗುತ್ತೆ. Okay, an atom of mass A and atomic number Z is represented symbolically by ZXA. Z ಅಂತ ಹೇಳಿದ್ರೆ ಏನಂತ ಹೇಳಿದ್ವಿ ನಾವು, here Z ಅಂತ ಹೇಳಿದ್ರೆ ಅಟಾಮಿಕ್ ನಂಬರು, A ಅಂತ ಹೇಳಿದ್ರೆ ಮಾಸ್ ನಂಬರ್. ಎ ಅಂತ ಹೇಳಿದ್ರೆ ಮಾಸ್ ನಂಬರು, ಅಟಾಮಿಕ್ ನಂಬರು, ಎಕ್ಸ್ ರೆಪ್ರೆಸೆಂಟ್ಸ್ ದ ಕೆಮಿಕಲ್ ಸಿಂಬಲ್. ಯಾವುದು ಹೀಲಿಯಮು, ಹೈಡ್ರೋಜನು, ಯಾವುದು ನಮಗೆ ನೈಟ್ರೋಜನು, ಕಾರ್ಬನ್, ಈ ಥರ ನಾವೇನು ಬರೀತೀವಿ, ಸಿ ನೈಟ್ರೋಜನ್, ನೆಕ್ಸ್ಟ್ ಅದಾದಮೇಲೆ ಹೀಲಿಯಂ ಬರೀತೀವೋ ಅಥವಾ ಹೈಡ್ರೋಜನ್ ಬರೀತೀವೋ ಅಥವಾ ನೆಕ್ಸ್ಟ್ ಯುರೇನಿಯಂ ಬರೀತೀವೋ, ಅದನ್ನು ಏನು ನಾವು ಸಿಂಬಲ್ನ ಯೂಸ್ ಮಾಡ್ತೀವಿ ಅದನ್ನು ಎಕ್ಸ್ ಅಂತೇಳಿ ರೆಪ್ರೆಸೆಂಟ್ ಮಾಡಬೇಕು. ಓಕೆ, ವೇರ್ ಎಕ್ಸ್ ರೆಪ್ರೆಸೆಂಟ್ಸ್ ದ ಕೆಮಿಕಲ್ ಸಿಂಬಲ್ ಆಫ್ ದಿ ಆಟಮ್ ಆಫ್ ದ ಗಿವನ್ ಎಲಿಮೆಂಟ್. Okay, here one of the example, ಒಂದು ಎಕ್ಸಾಂಪಲ್ ಇದೆ ನೋಡಿ ಇಲ್ಲಿ. ಫಾರ್ ಎಕ್ಸಾಂಪಲ್ 2He4 helium atom ಅಲ್ವಾ, signifies that the nucleus of a helium atom consists 2 protons and 2 neutrons. 2 protons, 2 neutrons. ಇಲ್ಲಿ 2 protons ಇದೆ, ಇಲ್ಲಿ 4 minus 2 ಮಾಡಿದ್ರೆ that gives the number of neutrons. Similarly, the number of protons in 92 uranium-238 nucleus is 92 and the number of neutrons is 146. Okay, number of protons ಎಷ್ಟು 92, ಇಲ್ಲಿ 92, ಅದೇ 238 ಅಲ್ಲಿ 92 ಮೈನಸ್ ಮಾಡಿದ್ರೆ ನಮ್ಗೆ ಏನು ಸಿಗುತ್ತೆ, 146 ಸಿಗುತ್ತೆ. ದಟ್ ಈಸ್ ದ ನಂಬರ್ ಆಫ್ ನ್ಯೂಟ್ರಾನ್ಸ್ ಅಂತ ಹೇಳ್ತೀವಿ ನಾವು. Okay, the nuclei of all atoms of a given element have the same atomic number, that is they contain the same number of protons. The nuclei ಎಲ್ಲ ಆಟಮ್ನ ಎಲ್ಲ ಆಟಮ್ನ ನ್ಯೂಕ್ಲಿಯಸ್ಲೂ ಕೂಡ ಸೇಮ್ ಅಟಾಮಿಕ್ ನಂಬರ್ ಇರುತ್ತೆ. ಅಟಾಮಿಕ್ ನಂಬರ್ ಏನಾಗಿರುತ್ತೆ, ಸೇಮ್ ಇರುತ್ತೆ. ದಟ್ ಈಸ್ ದೇ ಕಂಟೈನ್ ದ ಸೇಮ್ ನಂಬರ್ ಆಫ್ ಪ್ರೋಟಾನ್ಸ್. ಎಲ್ಲ ನ್ಯೂಕ್ಲಿಯರು ಕೂಡ ನಂಬರ್ ಆಫ್ ಪ್ರೋಟಾನ್ಸ್ ಏನಾಗಿರುತ್ತೆ, ದಟ್ ಈಸ್ ಸೇಮ್. ನೆಕ್ಸ್ಟ್, ನ್ಯೂಕ್ಲಿಯೈ ಹ್ಯಾವಿಂಗ್ ಸೇಮ್ ಅಟಾಮಿಕ್ ನಂಬರ್ ಬಟ್ ಡಿಫ್ರೆಂಟ್ ಮಾಸ್ ನಂಬರ್ ಆರ್ ಕಾಲ್ಡ್ ಐಸೋಟೋಪ್ಸ್ ಅಂತ ಹೇಳ್ತೀವಿ. ಸೇಮ್ ಅಟಾಮಿಕ್ ನಂಬರು ಬಟ್ ಡಿಫ್ರೆಂಟ್ ಮಾಸ್ ನಂಬರ್, ಡಿಫ್ರೆಂಟ್ ಮಾಸ್ ನಂಬರ್ ಏನಾಗಿರುತ್ತೆ ಬಂದಿದ್ರೆ ಅದನ್ನ ಏನು ಹೇಳ್ತೀವಿ ನಾವು, ಐಸೋಟೋಪ್ಸ್ ಅಂತ ಹೇಳ್ತೀವಿ. ಅಟಾಮಿಕ್ ನಂಬರ್ ಝೆಡ್ ಸೇಮ್ ಇರುತ್ತೆ, ಎ ಏನಾಗಿರುತ್ತೆ ಡಿಫ್ರೆಂಟ್ ಆಗಿರುತ್ತೆ. ಸೊ ದಟ್ ಈಸ್ ಆಲ್ ಐಸೋಟೋಪ್ಸ್ ಆಫ್ ಎನ್ ಎಲಿಮೆಂಟ್ ಹ್ಯಾವಿಂಗ್ ಐಡೆಂಟಿಕಲ್ ಕೆಮಿಕಲ್ ಪ್ರಾಪರ್ಟೀಸ್ ಬಟ್ ದೇರ್ ನ್ಯೂಕ್ಲಿಯರ್ ಪ್ರಾಪರ್ಟೀಸ್ ಆರ್ ಜನರಲಿ ಡಿಫರೆಂಟ್. ಸೊ ಈ ಕೆಮಿಕಲ್ ಪ್ರಾಪರ್ಟೀಸ್ ಸೇಮ್ ಇದ್ರೂ ಕೂಡ ರಿಯಾಕ್ಟಿವ್, ಅದು ಹೇಗೆ ರಿಯಾಕ್ಟ್ ಮಾಡುತ್ತೆ ಅದನ್ನು ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ದಟ್ ಈಸ್ ನ್ಯೂಕ್ಲಿಯರ್ ಪ್ರಾಪರ್ಟೀಸ್ ಏನಾಗ್ತಾ ಹೋಗುತ್ತೆ, ಚೇಂಜ್ ಆಗ್ತಾ ಹೋಗುತ್ತೆ. Example, hydrogen has 3 isotopes. Hydrogen has 3 isotopes. They are 1H1, 1H2 and 1H3. Nucleus of 1H1 is a proton, 1H2 is a deuterium and 1H3 is a tritium ಅಂತ ಹೇಳ್ತೀವಿ. ಹೈಡ್ರೋಜನ್ಲೂ ಕೂಡ ನಾವು 3 ಐಸೋಟೋಪ್ಸ್ನ ನೋಡ್ಬೋದು. ಐಸೋಟೋಪ್ಸ್ ಅಂತ ಹೇಳಿದ್ರೇನು, ಅಟಾಮಿಕ್ ನಂಬರು ಸೇಮ್ ಇರುತ್ತೆ, ಮಾಸ್ ನಂಬರ್ ಏನಾಗಿರುತ್ತೆ, ಚೇಂಜ್ ಇರುತ್ತೆ. ಅಟಾಮಿಕ್ ನಂಬರ್ ಸೇಮು, ಮಾಸ್ ನಂಬರು ಚೇಂಜ್ ಇರುತ್ತೆ. ಅದನ್ನ ಏನು ಹೇಳ್ತೀವಿ ನಾವು, ಐಸೋಟೋಪ್ಸ್ ಅಂತ ಹೇಳ್ತೀವಿ. ಇಲ್ಲಿ ಎಕ್ಸಾಂಪಲ್, ಇಲ್ಲಿ ಹೈಡ್ರೋಜನ್ ಇದೆ ನೋಡಿ, 1H1, 1H2, 1H3 ಏನಿದೆ ಇಲ್ಲಿ, ಅಟಾಮಿಕ್ ನಂಬರ್ ಏನಿದೆ ನಮಗಿಲ್ಲಿ ಸೇಮ್, ಮಾಸ್ ನಂಬರ್ ಏನಾಯ್ತು ಅಲ್ಲಿ ಚೇಂಜ್ ಆಯಿತು. ಓಕೆ, ದೋಸ್ ಆರ್ ಕಾಲ್ಡ್ ಆಸ್ ಐಸೋಟೋಪ್ಸ್ ಅಂತ ಹೇಳ್ತೀವಿ ನಾವು. ಓಕೆ, ನೆಕ್ಸ್ಟ್ ಹಿಯರ್ ಫಸ್ಟ್ 1H1 ನ್ಯೂಕ್ಲಿಯಸ್ನ ನಾವು ಪ್ರೋಟಾನ್ ಅಂತ ಹೇಳ್ತೀವಿ, 1H2 ನ್ಯೂಕ್ಲಿಯಸ್ನ ನಾವು ಏನು ಹೇಳ್ತೀವಿ, ಡ್ಯೂಟೇರಿಯಂ ಅಂತ ಹೇಳ್ತೀವಿ. ಅದೇ ಥರನೇ ನೆಕ್ಸ್ಟ್ ಟ್ರೀಶಿಯಂ ಅಂತ ಹೇಳ್ತೀವಿ ನಾವು. ಓಕೆ, ಅಂಡ್ ಇಟ್ ಈಸ್ ರೇಡಿಯೋ ಆಕ್ಟಿವ್ ಐಸೋಟೋಪ್. ಅದನ್ನು ರೇಡಿಯೋ ಆಕ್ಟಿವ್ ಈ ಥರ ಬಂದರೆ ಅವನ್ನ ರೇಡಿಯೋ ಆಕ್ಟಿವ್ ಐಸೋಟೋಪ್ಸ್ ಅಂತ ಹೇಳ್ತೀವಿ. ನೆಕ್ಸ್ಟ್, ನ್ಯೂಕ್ಲಿಯೈ ಹ್ಯಾವಿಂಗ್ ಸೇಮ್ ಮಾಸ್ ನಂಬರ್ ಬಟ್ ಡಿಫ್ರೆಂಟ್ ಅಟಾಮಿಕ್ ನಂಬರ್ ಆರ್ ಕಾಲ್ಡ್ ಐಸೋಬಾರ್ಸ್ ಅಂತ ಹೇಳ್ತೀವಿ. ಮಾಸ್ ನಂಬರ್ ಏನಾಗಿರಬೇಕು, ಸೇಮ್ ಇರಬೇಕು, ಅಟಾಮಿಕ್ ನಂಬರ್ ಏನಾಗಿರಬೇಕು, ಚೇಂಜ್ ಇರಬೇಕು. ಅವಾಗ ಅಥವಾ ಚೇಂಜ್ ಇರುತ್ತೆ, ಅವಾಗ ಅದನ್ನ ಏನು ಹೇಳ್ತೀವಿ ನಾವು, ಐಸೋಬಾರ್ಸ್ ಅಂತ ಹೇಳ್ತೀವಿ. ಐಸೋಬಾರ್ಸ್, ದೇ ಕಂಟೈನ್ ಡಿಫ್ರೆಂಟ್ ನಂಬರ್ ಆಫ್ ಪ್ರೋಟಾನ್ಸ್, ಹೆನ್ಸ್ ದೇ ಆರ್ ದ ಆಟಮ್ಸ್ ಆಫ್ ಡಿಫ್ರೆಂಟ್ ಎಲಿಮೆಂಟ್ಸ್, ದಟ್ ಈಸ್ 1H3, 2He3. ಸರಿ ನೋಡಿ, ಅಂದರೆ ನಮ್ಗೆ ಬೇರೆ ಬೇರೆ ಆಟಮ್ ಇರೋದು, ಬೇರೆ ಬೇರೆ ಒಂದು ಕೆಮಿಕಲ್ ಕಾಂಪೌಂಡ್ ಇದು. 1H3, 2He3. 1 ಇಲ್ಲಿ ಏನಾಗಿದೆ ನಮಗೆ, ಅಟಾಮಿಕ್ ನಂಬರ್ ಏನಾಯ್ತು ಅಲ್ಲಿ ಹಾಗಾದರೆ ಬೇರೆ ಇದೆ, 1 ಮತ್ತು 2. ಮಾಸ್ ನಂಬರ್ ಏನಾಗಿದೆ 3 ಸೇಮ್ ಇದೆ ಅಂದಾಗ ಇವನ್ನ ಏನು ಹೇಳ್ತೀವಿ ನಾವು, ಐಸೋಬಾರ್ಸ್ ಅಂತ ಹೇಳ್ತೀವಿ. ಓಕೆ, ನ್ಯೂಕ್ಲಿಯೈ ಹ್ಯಾವಿಂಗ್
equal number of neutrons but different atomic numbers are called isotones. Nuclei having equal number of neutrons but different atomic number. ಸೊ ಕೆಲವೊಂದಕ್ಕೆ ಇವಾಗ 92 ಯುರೇನಿಯಂ 238 ಅಂತ ಇದೆ. ನೆಕ್ಸ್ಟ್ ಇನ್ನೊಂದು ಯಾವುದಕ್ಕೂ ಒಂದು 150 ಅಥವಾ 154 ಹಿಂಗಿರುತ್ತೆ. ಅವಾಗ ಏನಾಯ್ತು ಅಲ್ಲಿ ಈ ಎರಡರಲ್ಲೂ ಕೂಡ ನ್ಯೂಟ್ರಾನ್ಸ್ ಸೇಮ್ ಬರ್ಬೋದು, ಬಟ್ ಅವಕ್ಕೆ ಏನಾಗಿರುತ್ತೆ ಇದ್ರ ವ್ಯಾಲ್ಯೂಗಳು ಪ್ರೋಟಾನ್ಸ್, ನಂಬರ್ ಆಫ್ ಪ್ರೋಟಾನ್ಸ್ ಮತ್ತು ನ್ಯೂಟ್ರಾನ್ಸ್ ಏನಾಗುತ್ತೆ ಚೇಂಜ್ ಆಗುತ್ತೆ. ಬಟ್ ಡಿಫ್ರೆನ್ಸ್ ಬಂದಾಗ ಏನಾಯ್ತಲ್ಲಿ ನಮಗೆ ಎರಡರಲ್ಲೂ ಕೂಡ ಈಕ್ವಲ್ ನಂಬರ್ ಆಫ್ ನ್ಯೂಟ್ರಾನ್ಸ್ ಇರುತ್ತೆ ಅಂತ ಇಟ್ಕೋಣ. ಅಂಥ ಒಂದು ಇವತ್ತಿನ ಕೆಮಿಕಲ್ ಕಾಂಪೌಂಡ್ಗಳನ್ನ ಏನು ಹೇಳ್ತೀವಿ ನಾವು ಐಸೋಟೋನ್ಸ್ ಅಂತ ಹೇಳ್ತೀವಿ. ಸೊ ಇಲ್ಲಿ ನೋಡಿ 1He3 ಆ್ಯಂಡ್ 2He4. ನೆಕ್ಸ್ಟ್ 3 - 1 ಮಾಡಿದಾಗ ಇಲ್ಲಿ ಎಷ್ಟು ಸಿಕ್ತು ನಮಗೆ 2 ನ್ಯೂಟ್ರಾನ್ ಸಿಕ್ತು. ನೆಕ್ಸ್ಟ್ 4 - 2 ಮಾಡಿದಾಗ 2 ನ್ಯೂಟ್ರಾನ್ ಸಿಕ್ತು. ಸೊ ಇಟ್ಸ್ ಸಿನ್ಸ್ ದೇ ಕಂಟೈನ್ 2 ನ್ಯೂಟ್ರಾನ್ಸ್. ಎರಡೂ ಕೂಡ ಎರಡರಲ್ಲೂ ಇರುವಂಥ ನ್ಯೂಟ್ರಾನ್ಸ್ ಎಷ್ಟಿದೆ, ಸೇಮ್ ನಂಬರ್ ಆಫ್ ನ್ಯೂಟ್ರಾನ್ಸ್ ಇದೆ ಅಂತ ಹೇಳಿದಾಗ ಅವನ್ನ ಏನು ಹೇಳ್ತೀವಿ ನಾವು ಐಸೋಟೋನ್ಸ್ ಅಂತ ಹೇಳ್ತೀವಿ. ಐಸೋಟೋನ್ಸ್ ಅಂತ ಹೇಳ್ತೀವಿ. Okay, next the nucleus having same atomic number and same mass number but different from one another in their internal structure and their nuclear energy states are called isomers ಅಂತ ಹೇಳ್ತೀವಿ. Atomic number same, mass number same but differ from one in other internal structure. ಆದರೆ ಇಂಟರ್ನಲ್ ಸ್ಟ್ರಕ್ಚರ್ ಏನಾಗಿರುತ್ತೆ ಚೇಂಜ್ ಆಗುತ್ತೆ. ನ್ಯೂಕ್ಲಿಯರ್ ಎನರ್ಜಿ ಸ್ಟೇಟ್ಸ್ ಅಂತ ಒಂದು ನ್ಯೂಕ್ಲಿಯರ್ ಎನರ್ಜಿ ಸ್ಟೇಟ್ಸ್ ಆರ್ ಕಾಲ್ಡ್ ಐಸೋಮರ್ಸ್ ಅಂತ ಹೇಳ್ತೀವಿ. ಅಂತ ಒಂದು ನ್ಯೂಕ್ಲಿಯರ್ ಎನರ್ಜಿ ಸ್ಟೇಟು ಚೇಂಜ್ ಇರುತ್ತೆ, ಅದರ ಇಂಟರ್ನಲ್ ಸ್ಟ್ರಕ್ಚರು ಚೇಂಜ್ ಇರುತ್ತೆ. ಬಟ್ ಐಸೋಮರ್ ಅಂದರೆ ಏನಾಗಿರುತ್ತೆ ನಮಗೆ ಈಕ್ವಲ್, ಝಡ್ಡು ಕೂಡ ಸೇಮ್ ಬರಬೇಕು, ಏನು ಕೂಡ ಸೇಮ್ ಇರಬೇಕು. ಈಗ ಯಾವುದೋ ಒಂದು ಆಟಮ್, ಯಾವುದೋ ಒಂದು ಕೆಮಿಕಲ್ ಕಾಂಪೌಂಡ್ಗೆ Z16 ಬಂತು, ಇದು ಕೂಡ 8 ಬಂತು ಅಂತ ಇಟ್ಕೋಣ. ಯಾವುದೋ ಒಂದು ಕಾಂಪೌಂಡ್ಗೆ ಲೆಟ್ ಇಟ್ ಬಿ ಎ, ಅದೇ ಬಿಗೂ ಕೂಡ ನಮಗೆ ಇಲ್ಲೇನಾಯಿತು, ಇದು 16 ಬಂತು, ಇದು 8 ಬಂತು ಅಂತ ಹೇಳಿದಾಗ ಸೊ ದೋಸ್ ಆರ್ ಕಾಲ್ಡ್ ಆಸ್ ಐಸೋಮರ್ಸ್. ಬಟ್ ಇಲ್ಲಿ ಎ ಮತ್ತು ಬಿ ಅನ್ನೋದು ದೇ ಆರ್ ಇಂಟರ್ನಲಿ ಡಿಫ್ರೆಂಟ್. ಇಂಟರ್ನಲ್ ಸ್ಟ್ರಕ್ಚರ್ ಏನಾಗಿರುತ್ತೆ ಅದು ಡಿಫ್ರೆಂಟ್ ಆಗಿರುತ್ತೆ. ಪ್ರೋಟಾನ್ಸ್ ಮತ್ತು ನ್ಯೂಟ್ರಾನ್ಸು ಈಕ್ವಲ್ ಆಗಿರುತ್ತೆ, ಬಟ್ ಇಂಟರ್ನಲ್ ಸ್ಟ್ರಕ್ಚರ್ ಏನಾಗಿರುತ್ತೆ ಡಿಫ್ರೆಂಟ್ ಆಗುತ್ತೆ. ಅಂದರೆ ನ್ಯೂಕ್ಲಿಯರ್ ಸ್ಟೇಟ್ಸ್, ಸೊ ನ್ಯೂಕ್ಲಿಯರ್ ಎನರ್ಜಿ ಹೇಗೆ ರಿಯಾಕ್ಟ್, ನ್ಯೂಕ್ಲಿಯರ್ ಪ್ರಾಪರ್ಟೀಸ್ನ ಹೇಗೆ ಮಾಡ್ಕೊಳುತ್ತೆ ಅದು ಕೂಡ ಚೇಂಜ್ ಆಗಿರುತ್ತೆ. ಕ್ಯಾರೆಕ್ಟರಿಸ್ಟಿಕ್ಸ್ ಕೂಡ ಅದು ಏನಾಗಿರುತ್ತೆ ಚೇಂಜ್ ಆಗಿರುತ್ತೆ. Okay, they have different lifetimes. Example, the excited nucleus 38 steradium 87 has half life of 2.8 hour and it's an isomer. So ಇಲ್ಲಿ ನೋಡಿ ಇಲ್ಲಿ, ಸೊ 38 87 ಇಲ್ಲೂ ಕೂಡ 38 87 ಇದೆ. ಓಕೆ ಅಂದಾಗ ಆ ಎಕ್ಸೈಟೆಡ್ ನ್ಯೂಕ್ಲಿಯಸ್ ನೆಕ್ಸ್ಟ್ ಡಿಫ್ರೆಂಟ್ ಲೈಫ್ ಟೈಮ್ಸ್ ನೆಕ್ಸ್ಟ್ ಇದರಲ್ಲಿ ಗೊತ್ತಾಗುತ್ತೆ ನಮಗೆ ಹಾಫ್ ಲೈಫ್ ಅಂದರೆ ಏನು ಅಂತ ಹೇಳ್ಬಿಟ್ಟು ಅದರಲ್ಲಿ ನೀಟಾಗಿ ಗೊತ್ತಾಗುತ್ತೆ ನಮಗೆ. Okay, nuclei having the same mass number but with the proton number and the neutron number interchanged are called mirror nuclei ಅಂತ ಹೇಳ್ತೀವಿ ನಾವು. ಸೊ ಮಿರರ್ ನ್ಯೂಕ್ಲಿಯೈ ಅಂತ ಹೇಳಿದಾಗ ಸೊ ಪ್ರೋಟಾನು ಮತ್ತು ನ್ಯೂಟ್ರಾನ್ ನಂಬರ್ ಏನಾಗಿರುತ್ತೆ ಇಂಟರ್ಚೇಂಜ್ ಆಗಿದೆ. ಯಾವುದೋ ಒಂದು ನ್ಯೂಕ್ಲಿಯಸ್ಗೆ ಪ್ರೋಟಾನ್ ಇಷ್ಟಿದೆ ನ್ಯೂಟ್ರಾನ್ ಇಷ್ಟಿದೆ ಅಂತ ಅಂದಾಗ ZXE ಅಂತ ನಾವು ಏನು ಬರೀತೀವಿ, ಇಲ್ಲೊಂದು ZX1E ಅಂತ ನಾವು ಏನು ಬರೀತೀವಿ, ಏನಾಗುತ್ತೆ ಇಂಟರ್ಚೇಂಜ್ ಆಗಿರುತ್ತೆ. ಇಲ್ಲಿಂದ ಇದ್ರ ವ್ಯಾಲ್ಯೂ ಇದಕ್ಕೆ, ಇದ್ರ ವ್ಯಾಲ್ಯೂ ಇದಕ್ಕೆ, ಹೀಗೆ ಇಂಟರ್ಚೇಂಜ್ ಆದಾಗ ಅದನ್ನ ಏನು ಹೇಳ್ತೀವಿ ನಾವು ಮಿರರ್ ನ್ಯೂಕ್ಲಿಯೈ ಅಂತ ಹೇಳ್ತೀವಿ. ಇಲ್ಲಿ ನೋಡಿ ಇಲ್ಲಿ ಎಕ್ಸಾಂಪಲ್ ಇದೆ 4BE7. ಓಕೆ, Z=4 ಆಯಿತು. Z=4, N=3, 7 - 4 ಏನಾಯ್ತು, N=3. ಅದೇ ಲಿಥಿಯಂನ ತಗೊಂಡಾಗ 3Li7 ಬಂದರೆ Z=3 ಆಯಿತು, N=4 ಆಯಿತು. ಇಲ್ಲಿ ಉಲ್ಟಾ Z=4, N=3. ಇಲ್ಲಿ Z=3, N=4. ಅದನ್ನೇನು ಹೇಳ್ತೀವಿ ನಾವು ಮಿರರ್ ನ್ಯೂಕ್ಲಿಯೈ ಅಂತ. ನಂಬರ್ ಆಫ್ ಪ್ರೋಟಾನ್ಸ್ ಮತ್ತು ನ್ಯೂಟ್ರಾನ್ಸ್ ಏನಾಗಿರುತ್ತೆ ನಂಬರ್ ಅದು ಇಂಟರ್ಚೇಂಜ್ ಆಗುತ್ತೆ. ಅಂಥ ನ್ಯೂಕ್ಲಿಯೈಗಳನ್ನ ನಾವೇನು ಹೇಳ್ತೀವಿ ನಾವು ಮಿರರ್ ನ್ಯೂಕ್ಲಿಯೈ ಅಂತ ಹೇಳ್ತೀವಿ. ನೆಕ್ಸ್ಟ್ ಜನರಲ್ ಪ್ರಾಪರ್ಟೀಸ್ ಆಫ್ ದ ನ್ಯೂಕ್ಲಿಯಸ್, ನ್ಯೂಕ್ಲಿಯರ್ ಸೈಜ್. ಸೊ ಹಾಗಾದರೆ ನ್ಯೂಕ್ಲಿಯಸ್ಗೆ ಜನರಲ್ ಪ್ರಾಪರ್ಟೀಸ್ ಏನಪ್ಪ ಅಂತ ಹೇಳಿದ್ರೆ ನ್ಯೂಕ್ಲಿಯರ್ ಸೈಜ್. Rutherford work on the scattering of alpha particles provided the first evidence that nuclei are of finite size. His experiments showed that the mean radius of nucleus is about 10⁻⁻15 meter. ಆಲ್ಫಾ ಸ್ಕ್ಯಾಟರಿಂಗ್ ಎಕ್ಸ್ಪೆರಿಮೆಂಟ್ನ ನೋಡಿದ್ವಿ. ಅದರಲ್ಲಿ ಏನೇನು ನೋಡಿದ್ವಿ ನಾವು ಇಂಪ್ಯಾಕ್ಟ್ ಪ್ಯಾರಾಮೀಟರು, ಜೊತೆಗೆ ಆ ನ್ಯೂಕ್ಲಿಯಸ್ ಹತ್ರ ಬಂದಾಗ ಏನಾಯಿತು ವಾಪಸ್ 180 ಡಿಗ್ರಿಯಲ್ಲಿ ಏನಾಗುತ್ತೆ ಅದು ನಮಗೆ ಸ್ಕ್ಯಾಟರ್ ಆಗಿದ್ದು ವಾಪಸ್ ಹೋಗುತ್ತೆ. ಅದೇನೇ ಹೀಗೆ ಒಂದು ಡಯಾಗ್ರಾಮ್ನ ನೋಡಿದ್ವಿ, ನೆನಪಿದೆ ಅನ್ಕೊತೀನಿ. ಸೊ ಆ ಡಯಾಗ್ರಾಮ್ ನೋಡಿದಾಗ ಆ ಒಂದು ಎಕ್ಸ್ಪೆರಿಮೆಂಟ್ ಮಾಡಬೇಕಾದ್ರೆ ನ್ಯೂಕ್ಲಿಯಸ್ನ ಒಂದು ಡೆಫಿನೇಟ್ ಸೈಜ್ ಇದೆ, ಫೈನೈಟ್ ಸೈಜ್ ಇದೆ ಅಂತ ಹೇಳ್ಬಿಟ್ಟು ಏನು ಮಾಡಿದೆ ರುದರ್ಫೋರ್ಡ್ ನಮಗೆ ಒಂದು ಪ್ರಿಡಿಕ್ಷನ್ ಕೊಟ್ಟರು. ಸೊ ಹಾಗಾದರೆ ಅದ್ರ ರೇಡಿಯಸ್ ಎಷ್ಟಿರತ್ತಪ್ಪ ಅಂತ ಹೇಳಿದ್ರೆ 10⁻⁻15 meter, that is
ಫೆಮ್ಟೋಮೀಟರ್ ಅಂತ ಹೇಳ್ತೀವಿ, ಅಥವಾ 1 ಫರ್ಮಿ ಅಂತ ಬರಿತೀವಿ. 1 FM is equal to 10 power minus 15 meter. 1 ಫರ್ಮಿ ಅಂತ ಬರಿತೀವಿ. 1 ಫರ್ಮಿ ಅಂತ ಹೇಳಿದ್ರೆ 10 power minus 15 meter ಅಥವಾ 1 femtometer ಅಂತ ಬರಿತೀವಿ. Okay, in addition to Rutherford scattering experiments, other experiments reveal that nuclei are approximately spherical in shape. The average radius of nucleus is given by r is equal to r naught a power 1 by 3, where a is the mass number of the nucleus and r naught is a constant equal to 1.2 Fermi. ಅಂದರೆ ಹೀಗೆ ಒಂದಿಷ್ಟು ಎಕ್ಸ್ಪೆರಿಮೆಂಟ್ ಮಾಡಬೇಕಾದ್ರೆ ಬೇರೆ ಯಾವುದು ರುದರ್ಫೋರ್ಡ್ ಜೊತೆಗೆ ಬೇರೆ ಒಂದು ಎಕ್ಸ್ಪೆರಿಮೆಂಟ್ಸ್ಗಳನ್ನು ಕೂಡ ಸೇರಿಕೊಂಡು ಅವರುಗಳು ಪ್ರೆಡಿಕ್ಟ್ ಏನು ಮಾಡಿದ್ರು ಅಂತ ಹೇಳಿದ್ರೆ ನ್ಯೂಕ್ಲಿಯಸ್ ಆರ್ ಇನ್ ಸ್ಪೆರಿಕಲ್ ಶೇಪ್. ನ್ಯೂಕ್ಲಿಯಸ್ ಯಾವ್ದು ಇರುತ್ತೆ, ಸ್ಪೆರಿಕಲ್ ಶೇಪಲ್ಲಿ ಇರುತ್ತೆ. ದ ಆವ್ರೇಜ್ ರೇಡಿಯಸ್ ಆಫ್ ದ ನ್ಯೂಕ್ಲಿಯಸ್, ಹಾಗಾದರೆ ಆ ರೇಡಿಯಸ್ ನ್ಯೂಕ್ಲಿಯರ್ನ ರೇಡಿಯಸ್ ಏನಿರುತ್ತೆ ಅಂತ ಹೇಳಿದ್ರೆ r naught ಇಂಟು a ಪವರ್ 1 by 3, ವೇರ್ ಎ ಅಂತ ಹೇಳಿದ್ರೆ ಮಾಸ್ ನಂಬರು, r naught ಅಂತ ಹೇಳಿದ್ರೆ ಇಟ್ ಇಸ್ ಎ ಕಾನ್ಸ್ಟೆಂಟ್ ದಟ್ ಈಸ್ ಈಕ್ವಲ್ ಟು 1.2 ಫರ್ಮಿ. ಸೊ 1.2 ಫರ್ಮಿಗೆ ಏನಾಗಿರುತ್ತೆ, ಈಕ್ವಲ್ ಆಗುತ್ತೆ r naught ಆ್ಯಂಡ್ ಇಂಟು a ಪವರ್ 1 by 3 ಅಂತ ಇರುತ್ತೆ. ಸೊ ದಟ್ ಈಸ್ ಇದು ನಮಗೆ ರೇಡಿಯಸ್ ಆಫ್ ದ ನ್ಯೂಕ್ಲಿಯೈ. ಆಲ್ಫಾ ಸ್ಕ್ಯಾಟರಿಂಗ್ ಜೊತೆ ಇನ್ನೊಂದಿಷ್ಟು ಎಕ್ಸ್ಪೆರಿಮೆಂಟ್ಸ್ನ ಸೇರಿಕೊಂಡು ಕೊಟ್ಟಿರೋಂಥ ಒಂದು ಪ್ರಿಡಿಕ್ಷನ್. ನೆಕ್ಸ್ಟ್ ನ್ಯೂಕ್ಲಿಯರ್ ಚಾರ್ಜ್. ದ ಪ್ರೋಟಾನ್ ಇಸ್ ಪಾಸಿಟಿವ್, ನಾವು ಅವಾಗಲೇ ಸ್ಟಾರ್ಟಿಂಗಲ್ಲೇ ನೋಡಿದ್ವಿ ಅಲ್ವಾ. ದ ಪ್ರೋಟಾನ್ ಇಸ್ ಪಾಸಿಟಿವ್ಲಿ ಚಾರ್ಜ್ಡ್. ಇಟ್ ಕ್ಯಾರೀಸ್ ಎ ಪಾಸಿಟಿವ್ ಚಾರ್ಜ್ ಈಕ್ವಲ್ ಇನ್ ಮ್ಯಾಗ್ನಿಟ್ಯೂಡ್ ಟು ದ ಚಾರ್ಜ್ ಆನ್ ದ ಎಲೆಕ್ಟ್ರಾನ್. ಪಾಸಿಟಿವ್, ಈ ಪ್ರೋಟಾನ್ ಯಾವಾಗಲೂ ನಮಗೆ ಪಾಸಿಟಿವ್ಲಿ ಚಾರ್ಜ್ ಆಗಿರುತ್ತೆ, ಯಾವಾಗಲೂ ಪಾಸಿಟಿವ್ ಚಾರ್ಜ್ನೇ ಕ್ಯಾರಿ ಮಾಡ್ತಾ ಇರುತ್ತೆ. ಬಟ್ ಅದರ ಎಲೆಕ್ಟ್ರಾನ್ ಏನಾಗಿರುತ್ತೆ, ಅದರ ಎಲೆಕ್ಟ್ರಾನಿನ ಚಾರ್ಜ್ ಬಟ್ ಪಾಸಿಟಿವ್ಲಿ. Okay, the magnitude of the charge on the proton in electron is equal to 1.602 into 10 power minus 19 coulomb. ಎಲೆಕ್ಟ್ರಾನು ಮತ್ತು ಪ್ರೋಟಾನಿಗೂ ಸೇಮ್ ಚಾರ್ಜ್ ಇರುತ್ತೆ. ಎಲೆಕ್ಟ್ರಾನು ನೆಗೆಟಿವ್ ಚಾರ್ಜ್ ಕ್ಯಾರಿಯರ್ ಅಂತ ಹೇಳ್ತೀವಿ, ಪ್ರೋಟಾನು ಪಾಸಿಟಿವ್ ಚಾರ್ಜ್ ಕ್ಯಾರಿಯರ್ ಅಂತ ಹೇಳ್ತೀವಿ. ದ ನ್ಯೂಟ್ರಾನ್ ಇಸ್ ಎಲೆಕ್ಟ್ರಿಕಲಿ ನ್ಯೂಟ್ರಲ್. ನ್ಯೂಟ್ರಾನ್ಗೆ ಯಾವುದೇ ಅಂತ ಚಾರ್ಜ್ ಇಲ್ಲ. The charge of the nucleus called the nuclear charge is due to the presence of protons. ನಾವು ನ್ಯೂಕ್ಲಿಯಸ್ಸಲ್ಲಿ ಚಾರ್ಜ್ನ ಹೇಳ್ತೀವಿ ಅಂತ ಹೇಳಿದಾಗ ಅದು ಪ್ರೋಟಾನ್ಸ್ನ ಮೇಲೆ ಡಿಪೆಂಡ್ ಆಗಿರುತ್ತೆ. ಚಾರ್ಜ್ ನಾವು ಹೇಳಬೇಕಾದ್ರೆ ಪ್ರೋಟಾನ್ಸ್ ಮೇಲೆ ಹೇಳ್ತೀವಿ. ದ ಚಾರ್ಜ್ ಆನ್ ದ ನ್ಯೂಕ್ಲಿಯಸ್ ಆಫ್ ಅನ್ ಆಟಮ್ ಆಫ್ ಅಟಾಮಿಕ್ ನಂಬರ್ Z ಈಸ್ ಗಿವನ್ ಬೈ Q is equal to plus Ze ಅಂತ ಹೇಳ್ತೀವಿ. Okay, that is due to the number of presence of the protons. Protons ಮೇಲೆ ಡಿಪೆಂಡ್ ಆಗಿರುತ್ತೆ. ಫಾರ್ ಎಕ್ಸಾಂಪಲ್, ನ್ಯೂಕ್ಲಿಯರ್ ಚಾರ್ಜ್ ಆಫ್ 2He4 is equal to, ಈಗ ಹೀಲಿಯಂ ಇದೆ ಅಂತ ಹೇಳಿದಾಗ Q is equal to ಏನು ಬರಿತೀವಿ ನಾವು, ಪ್ಲಸ್ 2E ಅಂತ ಬರಿತೀವಿ. ಯಾಕಂದರೆ Z ಏನಿದೆ ನಮಗಿಲ್ಲಿ, Z2 ಇದೆ, ದಟ್ ಈಸ್ 2 into 1.6 into 10 power minus 19 coulomb. That is equal to 3.2 into 10 power minus 19 coulomb. So that is plus. Okay, next nuclear mass. Nuclear mass, the mass of the nucleus is called its nuclear mass ಅಂತ ಹೇಳ್ತೀವಿ. That is free state of the mass. Free state is the mass of sum of the masses of all the nucleons present in it. Free state mass is the sum of the masses of all the nucleons present in it. ನ್ಯೂಕ್ಲಿಯಾನ್ಸ್ ಅಲ್ಲಿ ಇರುತ್ತೆ ಅಲ್ವಾ, ನ್ಯೂಕ್ಲಿಯಾನ್ಸ್ ಅಂದರೆ ಪ್ರೋಟಾನ್ಸ್ ಮತ್ತು ನ್ಯೂಟ್ರಾನ್ಸ್. ಸಮ್ ಆಫ್ ಆಲ್ ದಿಸ್ ಮಾಸಸ್ ಈಸ್ ಕಾಲ್ಡ್ ಆಸ್ ಫ್ರೀ ಸ್ಟೇಟ್ ಮಾಸ್ ಅಂತ ಹೇಳ್ತೀವಿ. ಓಕೆ, free state mass of an atom of atomic number Z and mass number A is given by ZmP. ZmP ಅಂತ ಹೇಳಿದ್ರೆ mass of the proton plus A minus Z into M ಅಂದರೆ mass of the neutron, that is equal to free state mass ಅಂತ ಹೇಳ್ತೀವಿ. Okay, where mp is the free rest mass of the proton, mn is the free rest mass of the neutron. Mass of the proton ಎಷ್ಟಿದೆ ನಮಗೆ 1.672 into 10 power 27 kg and mass of the neutron ಇದೆ 1.67 into 10 power minus 27 kg. Nuclear masses are determined using devices called as mass spectrometers ಅಂತ ಹೇಳ್ತೀವಿ. So that is about the nuclear mass. ನ್ಯೂಕ್ಲಿಯರ್ ಫ್ರೀ ಸ್ಟೇಟ್ ಮಾಸ್ ಅಂತ ಹೇಳಿದ್ರೆ ಪ್ರೋಟಾನ್ಸ್ ಮತ್ತು ನ್ಯೂಟ್ರಾನ್ಸ್ನ ಟೋಟಲ್ ಓವರ್ ಆಲ್ ಮಾಸ್ ಏನಿರುತ್ತೆ ಅದನ್ನು ಫ್ರೀ ಸ್ಟೇಟ್ ಮಾಸ್ ಅಂತ ಹೇಳ್ತೀವಿ. ಆ್ಯಂಡ್ ಫ್ರೀ ಸ್ಟೇಟ್ ಮಾಸ್ ಈಸ್ ಗಿವನ್ ಬೈ ZmB ಪ್ಲಸ್ A ಮೈನಸ್ Z ಇಂಟು Mn ಅಂತ ಬರಿತೀವಿ. ವೇರ್ Z ಅಂತ ಹೇಳಿದರೆ ನಾವು Z ಮತ್ತು A ಮೈನಸ್ Z ಫಸ್ಟೇ ಓದಿದ್ವಿ. ವೇರ್ MP ಮತ್ತು Mn ಅಂತ ಹೇಳಿದರೆ ನಮಗೆ ಫ್ರೀ ಸ್ಟೇಟ್ ಆಫ್ ಮಾಸ್ ಆಫ್ ಪ್ರೋಟಾನು, ಫ್ರೀ ಸ್ಟೇಟ್ ಮಾಸ್ ಆಫ್ ದಿ ನ್ಯೂಟ್ರಾನ್ ಅಂತ ಹೇಳ್ತೀವಿ. ಈ ನ್ಯೂಕ್ಲಿಯರ್ ಮಾಸಸ್ನ ಇದನ್ನ ಕ್ಯಾಲ್ಕುಲೇಟ್ ಮಾಡಲಿಕ್ಕೆ ಯೂಸ್ ಮಾಡುವಂಥ ಡಿವೈಸ್ಗಳನ್ನ ಏನು ಹೇಳ್ತೀವಿ ನಾವು, ಮಾಸ್ ಸ್ಪೆಕ್ಟ್ರೋಮೀಟರ್ಸ್ ಅಂತ ಹೇಳ್ತೀವಿ ನಾವು.
ಓಕೆ, ಮಾಸ್ ಸ್ಪೆಕ್ಟ್ರೋಮೀಟರ್ಸ್ ಅಂತ ಹೇಳ್ತೀವಿ. ದಟ್ ಈಸ್ ಅಬೌಟ್ ದ ಕ್ಯಾರೆಕ್ಟರಿಸ್ಟಿಕ್ಸ್ ಯಾವ್ದು ಅಥವಾ ಜನರಲ್ ಪ್ರಾಪರ್ಟೀಸ್ ಯಾವುದು, ನ್ಯೂಕ್ಲಿಯರ್ ಸೈಜು, ನ್ಯೂಕ್ಲಿಯರ್ ಚಾರ್ಜು, ನ್ಯೂಕ್ಲಿಯರ್ ಮಾಸ್. ಓಕೆ, ಇನ್ನು ಉಳಿದು ನೆಕ್ಸ್ಟ್ ಕ್ಲಾಸಲ್ಲಿ ನೋಡೋಣ. ಥ್ಯಾಂಕ್ ಯು.